ಅತಿ ಹೆಚ್ಚಿರುವಂತಹ ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರದಲ್ಲೂ ಕೂಡ ತಮಗೆ ದೊಡ್ಡ ಮಟ್ಟದ ಲೀಡ್ ಬರುತ್ತೆ ಎನ್ನುವಂತಹ ಲೆಕ್ಕಾಚಾರಗಳಿದೆ. ಜೊತೆಗೆ 5 ಶಾಸಕರಿರುವಂತಹ ಕಾಂಗ್ರೆಸ್ಗೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಆಗಿದೆ. ಜೊತೆಗೆ ಕೇವಲ 1 ಶಾಸಕರು ಅಂದ್ರೆ KR ಕ್ಷೇತ್ರದ ಶ್ರೀವಾಸ್ ಅವರು MLA ಆಗಿದ್ದಾರೆ. ಸ್ಟ್ರಾಂಗ್ ರೂಮ್ ಓಪನ್ ಮಾಡೋ ಸ್ಟೈಲ್ ನೋಡಿ, ಸ್ಟ್ರಾಂಗ್ ರೂಮ್ ಯಾವ ರೀತಿ ಓಪನ್ ಮಾಡ್ತಾರೆ ಅಂತೇಳಿ, ಅಂದರೆ ಒಂದು ಸೊಳ್ಳೆ ಒಳಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ, ಆ ರೀತಿ ಒಂದು ಕಾರ್ಡ್ಬೋರ್ಡ್ ಥರ ಫಿಕ್ಸ್ ಮಾಡಿರ್ತಾರೆ. ನೋಡಿ ಹೆಂಗೆ ತೆಗಿತಾರೆ ನೋಡಿ, ಇದನ್ನು ಆ ಥರ ತೆಗಿಬೇಕಾಗತ್ತೆ. ಅಂದರೆ ಸ್ಟ್ರಾಂಗ್ ರೂಮ್ ಅಂದರೆ ಅದಕ್ಕೆ ಮಹತ್ವ ಇದೆ. ಆಮೇಲೆ ಇದನ್ನು ತೆಗಿಬೇಕಿದ್ರೆ ಆತ ಒಬ್ಬನೇ ಬಂದು ಬೆಳಗ್ಗೆ 5 ಗಂಟೆಗೆ ತೆಗೆದುಬಿಟ್ಟು ಹಂಗೆಲ್ಲ ಆಗಲ್ಲ. ನಾನು ಬೆಳಗ್ಗೆನೇ ನೀವೆಲ್ಲ ಬರೋದಕ್ಕಿಂತ ಮೊದಲು ಓಪನ್ ಮಾಡಿಬಿಟ್ಟೆ, ಹಂಗೆಲ್ಲ ಆಗಲ್ಲ. ನೋಡಿ ಪ್ರೋಟೋಕಾಲ್ ಇರುತ್ತೆ, ಎಲ್ಲರೂ ಸೇರಿ ಅದನ್ನು ಶ್ರೀಪಾದ್ ಭಾಳ ಅದ್ಭುತವಾಗಿ ಹೇಳ್ತಾ ಇದ್ರು. ಯಾರು ಹೇಳ್ತಾರೆ ಶ್ರೀಪಾದ್? ಹಾಸನದಂತೆ ಇದು ಹಾಸನ ಜಿಲ್ಲಾಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು, ಬೂತ್ ಆಫೀಸರ್, ಪೋಲಿಂಗ್ ಬೂತ್ ಆಫೀಸರ್ಸ್ ಈ ಚುನಾವಣೆ ಪೂರ್ವದಲ್ಲಿ, ಮತದಾನ ಆರಂಭ ಆಗೋದಕ್ಕಿಂತ ಪೂರ್ವದಲ್ಲಿ ಯಾವ ರೀತಿ ಮತದಾನ ಆದ ನಂತರ EVM ಅಲ್ಲಿ ಶಿಫ್ಟ್ ಮಾಡಲಾಗುತ್ತೋ ಅವಾಗ್ಲೂ ಕೂಡ ಈ ಎಲ್ಲ ಅಧಿಕಾರಿಗಳಿರ್ತಾರೆ. ಈ ಬಾರಿ ಎಷ್ಟು ಜಿಲ್ಲೆ ನೀವು ಪ್ರವಾಸ ಹೋಗಿದ್ರಿ? ಯಾವ ವಿಚಾರಕ್ಕೆ ಸರ್? ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೇಂದ್ರೆ ಹೇಳ್ತಾರೆ. ಈ ಪ್ರಶ್ನೆ ನನಗೆ ಕೇಳಿ ಓಕೆ. ನಾನು 28 ಕ್ಷೇತ್ರಗಳಲ್ಲಿ ಒಂದು 12 ಕ್ಷೇತ್ರಗಳಿಗೆ ಹೋಗಿದ್ದೆ. ಓಕೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಚಿಕ್ಕೋಡಿ. ಓಕೆ. ಜನಗಳು ಏನು ಹೇಳ್ತಾರೆ ಅಂದರೆ ಎಲೆಕ್ಷನ್ ಬಗ್ಗೆ? ನಾನು ಕೂಡ ಲಾಸ್ಟ್ ಟೈಮ್ ಹೋಗಿದ್ದೆ, ಈ ಟೈಮ್ ಜಾಸ್ತಿ ಹೋಗ್ಲಿಕ್ಕೆ ಆಗಲಿಲ್ಲ. ಜನಗಳ ಹತ್ರ ಈಗ ಒಂದು ಅಂದರೆ ಅವರ ನಿರೀಕ್ಷೆಗಳೇನಿರುತ್ತೆ? ವಿಧಾನಸಭಾ, ಲೋಕಸಭಾ ಅದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಗಳಿರುತ್ತೆ ಅವರ ಬಳಿ. ಜನಗಳು ಹೇಳ್ತಾ ಇದ್ದಿದ್ದು ಒಂದು ಕಡೆ ಕೇಂದ್ರ ಸರ್ಕಾರದ ಈ ಗ್ಯಾಸ್ ಉಜ್ವಲ್ ಯೋಜನೆ ಇದೆಯಲ್ಲ ಅದ್ರ ಬಗ್ಗೆ ತುಂಬ ಮಾತಾಡ್ತಿದ್ರು. ಆದರೆ ಪ್ರತಿ ಗ್ರಾಮದಲ್ಲೂ ಕೂಡ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ರು ಕೆಲವರು. ಆದರೆ ಯಾರಿಗೆ ವೋಟ್ ಹಾಕ್ತೀರಿ ಅಂತೇಳಿ ಪ್ರಶ್ನೆಗಳನ್ನ ಮಾಡಿದಾಗ ಒಂದಷ್ಟು ಜನ ಸೀಕ್ರೆಟ್ ಅಂತ ಹೇಳ್ತಾ ಇದ್ರು, ಒಂದಷ್ಟು ಜನ ನಾವು ಮೋದಿ ಅಂತ ಹೇಳ್ತಾ ಇದ್ರು. ನಿನ್ನೆ ಒಂದು ಭಾಳ ಅದ್ಭುತವಾದಂಥ ಒಂದು ನಾವು ಪ್ಯಾನಲಲ್ಲಿ ಮಾತಾಡದಿರಬೇಕಾದ್ರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೋಡಿ, ನಿಮಗೆ ಫ್ರೀ ಕೊಟ್ಟಿದ್ದಾರೆ, ಬಸ್ ಕೊಟ್ಟಿದ್ದಾರೆ, ಆಮೇಲೆ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದಾರೆ, ಆಮೇಲೆ ಕರೆಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ವ ಅಂತ ಹೇಳಿದಾಗ ರವೀಂದ್ರ ರೇಷ್ಮೆ ಅವರೊಂದು ಮಾತನ್ನು ಹೇಳ್ತಾ ಇದ್ರು. ಯಾರು ನಮಗೆ ಫ್ರೀ ಕೊಟ್ಟಿದ್ದು? ಕಾಂಗ್ರೆಸ್ ಗೌರ್ಮೆಂಟ್. ಅವರನ್ನು ನಾವು ಅಧಿಕಾರಕ್ಕೆ ತಂದಿದ್ದೀವಿ. ನಂಬರ್ 1 ಸಿದ್ದಣ್ಣ ಇನ್ನೊಂದ್ಸಲ ಬಂದರೆ ಇನ್ನೊಂದ್ಸಲ ಕೊಡ್ತೀವಿ. ಇದು ನಿಮ್ಗಲ್ಲ, ಇದು ನಾವು ನರೇಂದ್ರ ಮೋದಿ ಅವ್ರಿಗೆ ಹಾಕ್ತೀವಿ. ಆ ರೀತಿ ಎನಿವೆ 5 ವರ್ಷ ಸಿದ್ದರಾಮಯ್ಯ ನೇತೃತ್ವದ ಗವರ್ಮೆಂಟ್ ಇರುತ್ತೆ, 5 ವರ್ಷ ಗ್ಯಾರಂಟಿ ಇರುತ್ತೆ. ಬಟ್ ರಾಷ್ಟ್ರೀಯ ಮಟ್ಟದಲ್ಲಿ ಚಿಂತನೆ ಮಾಡಿ ನಾವು ಯಾರಿಗೆ ಓಟ್ ಹಾಕ್ಬೇಕು ಅವ್ರಿಗೆ ಅಂತ ಹೇಳಿ. ಎನಿವೆ ನಮ್ಮ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನ ಗ್ಲೋಬಲ್ ಸ್ಟುಡಿಯೋದಿಂದ ನಮ್ಮ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ. ರಂಜಿತ್, ಕರ್ನಾಟಕದ 28 ಕ್ಷೇತ್ರ, ನಮಗೆ ಇಲ್ಲೇನೆ ಇಷ್ಟು ಉತ್ಸಾಹ, ಇನ್ ಇಡೀ ರಾಷ್ಟ್ರದ ಚುನಾವಣಾ ಫಲಿತಾಂಶದ ಆ ಜೋಶ್. ನೀವು ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ನ ನ್ಯೂಸ್ ರೂಮಲ್ಲಿ ಇದ್ದೀರಿ, ಹೇಗಿದೆ ಜೋಶ್? ಏನೆಲ್ಲ ನಡೀತಾ ಇದೆ? ಹಾಗೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಅದನ್ನು ನಮ್ಮ ವೀಕ್ಷಕರಿಗೆ ವಿವರಿಸಬಹುದಾ? ಖಂಡಿತವಾಗ್ಲೂ ಕೂಡ ಸ್ಮಿತಾ ರಂಗನಾಥ್, ಜಯಪ್ರಕಾಶ್ ಶೆಟ್ರೆ, ಗ್ಲೋಬಲ್ ಸ್ಟುಡಿಯೋ, ರಿಪಬ್ಲಿಕ್ ಗ್ಲೋಬಲ್ ಸ್ಟುಡಿಯೋ ಬೆಳಿಗ್ಗೆ 5 ಗಂಟೆಯಿಂದಲೇ ಇಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯಾಗಿ ಪ್ರತಿದಿನ ಹೆಂಗಿರುತ್ತೋ ಗೊತ್ತಿಲ್ಲ, ಆದರೆ ಎಲೆಕ್ಷನ್ ರಿಸಲ್ಟ್ ಡೇ ರಿಪಬ್ಲಿಕ್ ಗ್ಲೋಬಲ್ ಸ್ಟುಡಿಯೋದ ದೃಶ್ಯವನ್ನು ಗಮನಿಸ್ಬೋದು. ಪ್ರತಿಯೊಬ್ಬರೂ ಕೂಡ ಬೆಳಿಗ್ಗೆ 5 ಗಂಟೆಯಿಂದ ಅಲರ್ಟ್ ಇದ್ದಾರೆ. ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 542 ಲೋಕಸಭಾ ಕ್ಷೇತ್ರದ ರಿಸಲ್ಟ್ಗಾಗಿ ಕಾದು ಕುಳಿತಿರೋದನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಯೊಂದು ಮಾಹಿತಿಯನ್ನು, ಪ್ರತಿಯೊಂದು ಕ್ಷೇತ್ರದ ಡೀಟೇಲ್ಸನ್ನು ಕ್ಷಣ ಮಾತ್ರದಲ್ಲಿ ನೀಡ್ತೀವಿ. ಅದ್ರ ಜೊತೆಗೆ ಆಧುನಿಕ ತಂತ್ರಜ್ಞಾನದ ಜೊತೆಗೆ VR ಸ್ಟುಡಿಯೋದಲ್ಲಿ ಗ್ರಾಫಿಕ್ಸ್ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ, ತಕ್ಷಣಕ್ಕೆ ಅರ್ಥವಾಗುವ ರೀತಿಯಲ್ಲಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನಿಮ್ಮನ್ನು ತಲುಪುತ್ತೆ. ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ರು, ಪ್ರತಿ ಕ್ಷೇತ್ರದಲ್ಲಿ ಬಾಂಗ್ಲಾ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಈ ಎಲ್ಲ ರಾಜ್ಯಗಳಲ್ಲಿ ಫಲಿತಾಂಶ
ಪ್ರತಿ ಮಿನಿಟ್ನಲ್ಲಿ ರಿಪಬ್ಲಿಕ್ ಮೀಡಿಯಾದಲ್ಲಿ ಲಭ್ಯ ಆಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಕರ್ನಾಟಕದಿಂದ 28 ಲೋಕಸಭಾ ಕ್ಷೇತ್ರದ ಇನ್ ಡೀಟೇಲ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನೀಡ್ತಾ ಹೋಗುತ್ತೆ. ಸದ್ಯಕ್ಕೆ ಒಂದು ರೀತಿಯಲ್ಲಿ ಕ್ಷಣದ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ನೀಡ್ತೀವಿ. ಅದ್ರ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಎಲ್ಲ ರಾಜ್ಯಗಳ ಕ್ಷಣದ ಅಪ್ಡೇಟ್. ಸದ್ಯಕ್ಕಂತೂ ನಾನಂತೂ ಭಾರಿ ಒಂದು ಎಕ್ಸೈಟ್ ಆಗಿದ್ದೀನಿ. ಗ್ಲೋಬಲ್ ಸ್ಟುಡಿಯೋದಿಂದ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಮಾಹಿತಿಯನ್ನು ತಲುಪಿಸೋದಕ್ಕೆ. ಜಯಪ್ರಕಾಶ್ ಶೆಟ್ರೆ. ಜಿತ್, ಥ್ಯಾಂಕ್ ಯು. ಮತ್ತೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಆಗುತ್ತೆ. ಜಯಪ್ರಕಾಶ್ ಒಂದು ಮಾತನ್ನ ಕೇಳ್ತಾ ಇದ್ರು, ಯಾವ್ಯಾವ ಜಿಲ್ಲೆಗೆ ಪ್ರವಾಸ ಹೋಗಿದ್ದೀರಿ ಅಂತ. ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗಿದ್ದೆ, ಕೋಲಾರಕ್ಕೆ ಹೋಗಿದ್ದೆ, ಮಂಡ್ಯಕ್ಕೆ ಹೋಗಿದ್ದೆ, ರಾಮನಗರ ಹೋಗಿದ್ದೆ. ಇಲ್ಲಿ ಎಲ್ಲ ಕಡೆ ಯಾವ ರೀತಿಯ ವಾತಾವರಣ ಇದೆ ಅಂತಂದರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಅಲ್ಲಿ ಜನ ಹೇಳ್ತಾ ಇದ್ದದ್ದು, ಬಹುತೇಕ ಮಂದಿಯ ಸ್ಲೋಗನ್ ಏನಾಗಿತ್ತು ಅಂತಂದರೆ DKC ನೋಟು ಡಾಕ್ಟ್ರಿಗೆ ಓಟು ಅನ್ನೋ ರೀತಿಯಲ್ಲಿ ಇತ್ತು. ಇದರ ಜೊತೆಗೆ ಕೋಲಾರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಗೌತಮನ್ನ ಇದ್ದಕ್ಕಿದ್ದಂಗೆ ಅಲ್ಲಿ ಅಖಾಡದಲ್ಲಿ ಇಳಿಸಿದ್ರು ಅಂತ. ಸೊ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ನಾವು ಪ್ರಮುಖವಾಗಿ ಯಾವ ರೀತಿ ಮುನಿಯಪ್ಪ ಅವರ ಅಸಮಾಧಾನ ಇತ್ತು, ಕೆಲವು ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರುಗಳ ಅಸಮಾಧಾನ ಇತ್ತು. ಫೈನಲಿ ಅಲ್ಲಿ ಗೌತಮ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆದರು. ಮುನಿಯಪ್ಪ ಬಣ, ರಮೇಶ್ ಕುಮಾರ್ ಬಣ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಗೌತಮ್ ಗೆದ್ದು ಬೀಗ್ತಾರಾ ಅಥವಾ NDA ಒಕ್ಕೂಟದ ಅಭ್ಯರ್ಥಿ ಆಗಿರುವಂತಹ ಮಲ್ಲೇಶ್ ಬಾಬು ಅಲ್ಲಿ ಗೆಲ್ತಾರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇವತ್ತು ಸಿಗುತ್ತೆ. ಇನ್ನು ಬೆಂಗಳೂರು ಗ್ರಾಮಾಂತರದ ವಿಚಾರಕ್ಕೆ ಬಂದರೆ ಪ್ರಮುಖವಾಗಿ ಡಾಕ್ಟರ್ ಮಂಜುನಾಥ್ ಹಾಗೆಯೇ DK ಸುರೇಶ್, ಇವರಲ್ಲಿ ಗೆಲ್ಲೋದು ಯಾರು? ಈಗ ನಾವು ಪಡೆದುಕೋಬೇಕಾದಂತಹ ಆ ಕುತೂಹಲದ ಉತ್ತರಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹೃದಯವಂತ ಡಾಕ್ಟರ್ ಅಲ್ಲಿ ಗೆದ್ದು ಬೀಗ್ತಾರಾ ಅಥವಾ ಪಂಟರ್ ಅಂತ ಕರೆಸ್ಕೊಳ್ಳೋ ರಾಜಕೀಯ ಪಟ್ಟುಗಳನ್ನ ಪ್ರತಿ ಗಲ್ಲಿಗಳಲ್ಲಿ ವರ್ಕೌಟ್ ಮಾಡುವಂತಹ DK ಬ್ರದರ್ಸ್ ಗೆದ್ದು ಬೀಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಇದರ ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು. ಕುಮಾರಸ್ವಾಮಿ ಅವರು ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಮಂಡ್ಯದ ಜನ ಕುಮಾರಣ್ಣ ಕೈ ಹಿಡಿತಾರ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಎಸ್, ಬಹಳ ಮುಖ್ಯವಾಗಿ ಮೈತ್ರಿ ಈ ಬಾರಿ ಕರ್ನಾಟಕದಲ್ಲಿ ಕೈ ಹಿಡಿತಾ, ಕಾಂಗ್ರೆಸ್ ಪಾಳ್ಯಕ್ಕೆ ಕೈ ಕೊಡುತ್ತಾ ಅನ್ನೋ ಕುತೂಹಲ ಇದೆ. ನೋಡಿ, ಎಲ್ಲೆಲ್ಲಿ ಸ್ಟ್ರಾಂಗ್ ರೂಪ್ಗಳು ಓಪನ್ ಆಗ್ತಾ ಇದೆ ಅದರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಈಗ ಬೆಂಗಳೂರಿನ BJP ಕಚೇರಿಯಿಂದ ನನ್ನ ಸಹೋದರಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, BJP ಕಚೇರಿಯನ್ನು ನಾವು ಗಮನಿಸಿದ್ವಿ ಇಡೀ ರಾತ್ರಿ ದೀಪಾಲಂಕಾರವನ್ನು ಮಾಡಿ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈಗ ಅಲ್ಲಿ ಹೇಗೆ ಕಂಡು ಬರ್ತಾ ಇದೆ BJP ಕಚೇರಿ? ಯಾಕೆಂದರೆ ಎಕ್ಸಿಟ್ ಪೋಲ್ ವಿಚಾರವಾಗಿ ಬಹಳ ಖುಷಿಯಲ್ಲಿದೆ BJP ಇವತ್ತು. ಅದೆಲ್ಲದರ ಬಗ್ಗೆ ಮಾತಾಡೋದಾದ್ರೆ ಶ್ರೀಲಕ್ಷ್ಮಿ. ರೈಟ್, ನಾಗೇಂದ್ರ ಬಾಬು, ಗುಡ್ ಮಾರ್ನಿಂಗ್ ಟು ಯು ಆಲ್. ಹಾಗೆಯೇ JP ಶೆಟ್ಟಿ, ಸ್ಮಿತಾ, ಶ್ರೀಪಾದ್, ಗುಡ್ ಮಾರ್ನಿಂಗ್ ಟು ಯು ಆಲ್. ಇವತ್ತು ಬೆಳಗ್ಗೆ ನಾವು ನೋಡ್ತಾ ಇದ್ರೆ ನಿನ್ನೆ ರಾತ್ರಿಯಿಂದ ನೀವು ಹೇಳಿದಾಗೆ ಅದೇ ವೈಬ್ಸ್ ಕ್ಯಾರಿ ಆಗಿದೆ. BJP ಕಚೇರಿ ಫುಲ್ ಬೆಳಗ್ತಾ ಇದೆ, ಬೆಳಕಿನಿಂದ ಬೆಳಗ್ತಾ ಇದೆ. ಜೊತೆಗೆ ಕಟ್ಔಟ್ಸ್, ಬೇರೆ ಲೀಡರ್ಸ್ ಕಟ್ಔಟ್ಸ್, ಮೋದಿ ಮತ್ತು ಯಡಿಯೂರಪ್ಪ ಅವರ ಕಟ್ಔಟ್ಗಳನ್ನು ಇಡೀ BJP ಕಚೇರಿ ತುಂಬ ಹಾಕಲಾಗಿದೆ. ಸೊ ಒಂದು ರೀತಿಯಲ್ಲಿ ಕೇಸರಿ ಧ್ವಜ ಹಾರೋದಕ್ಕೆ ಅವ್ರು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ಸಾಕಷ್ಟು ಜನ ಇಲ್ಲಿ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಇನ್ನೇನು 8 ಗಂಟೆ ನಂತರ ಲೀಡರ್ಸ್ ಬರೋದಕ್ಕೆ ಆರಂಭ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಒಂದು ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದಾರೆ. ನಾನು ಹಲವು ನಾಯಕರುಗಳ ಹತ್ರ ಮಾತಾಡ್ತಾ ಇದ್ದಾಗ ನಾಗೇಂದ್ರ ಬಾಬು ಏನು ಒಂದು ಭಾವನೆ ಇತ್ತು ಅಂತಂದರೆ ಅವ್ರುಗಳಲ್ಲಿ ಕಳೆದ ಸಾರಿಯಷ್ಟು ಫುಲ್ ಜೋಶ್ ಕಾಣಿಸ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಏನಾಗುತ್ತಪ್ಪ ಅನ್ನೋಂಥ ಒಂದು ಸ್ವಲ್ಪ ಮಟ್ಟಿಗಿನ ಯೋಚನೆ ಏನಾಗ್ಬೋದು ಅಂತ ಒಂದು ಸ್ವಲ್ಪ ಮಟ್ಟಿಗಿನ ಆತಂಕ, ಕುತೂಹಲ ಇವೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ಇನ್ನು ಹಲವು ಕ್ಷೇತ್ರಗಳೇನಿದ್ದಾವೆ BJP ಭದ್ರಕೋಟೆಗಳು, ಆಲ್ರೆಡಿ BJP ಭದ್ರಕೋಟೆಗಳು, ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ಡೌಟ್ಸೇ ಇಲ್ಲ. ಸೊ ಅದ್ರ ಬಗ್ಗೆ ಸಖತ್ ಕಾನ್ಫಿಡೆಂಟ್ ಆಗಿದ್ದಾರೆ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಈ ಸಾರಿ ಸ್ವಲ್ಪ ಒಳೇಟೇನಾದರೂ ಬೀಳಬಹುದಾ ಅನ್ನುವಂಥ ಅನುಮಾನದ ಜೊತೆಗೇನೆ ಒಂದಷ್ಟು ಆತ್ಮವಿಶ್ವಾಸ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಲೀಡರ್ಸ್ ಎಲ್ಲ ಬರೋದಕ್ಕೆ ಆರಂಭ ಮಾಡ್ತಾರೆ ನಾಗೇಂದ್ರ ಬಾಬು. ಒಟ್ಟಾರೆ ಒಂದು ಜೋಶ್, ಒಂದು ಕಾನ್ಫಿಡೆನ್ಸ್ ಮತ್ತು ಅವ್ರು ನಾವು ಏನು ಸ್ಟ್ರಾಟಜಿ ಮಾಡಿದೀವಿ ಅದು ವರ್ಕ್ ಆಗತ್ತೆ ಅನ್ನೋಂಥದ್ದು ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಹಾಗೆ ಸಂಪರ್ಕದಲ್ಲಿ ಸಂಜೆವರೆಗೂ ಕೂಡ ನಿಮ್ಮ ಎನರ್ಜಿನ ಹಾಗೆ ಉಳಿಸ್ಕೊಳ್ಳಿ. ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತಾ ಇರ್ತೀವಿ. ಈ ಕ್ಷಣ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ.
ಬಿಜೆಪಿ ಒಂದು ತುರ್ತು ಸಭೆಯನ್ನು ನಡೆಸ್ತಾ ಇದೆ ಫಲಿತಾಂಶಕ್ಕೂ ಮುನ್ನವೇ. ದೆಹಲಿಯ JP ನಡ್ಡಾ ಅವರ ನಿವಾಸದಲ್ಲಿ 8 ಗಂಟೆಗೆ ಸಭೆ, ಬೆಳಗ್ಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ವಿಜಯೋತ್ಸವದ ಸಂಭ್ರಮ. ಫಲಿತಾಂಶಕ್ಕೂ ಮುನ್ನವೇ ಬಿಜೆಪಿ ತುರ್ತು ಸಭೆಯನ್ನ ಕರೆದಿದೆ. JP ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ದೆಹಲಿಯ ತಮ್ಮ ನಿವಾಸದಲ್ಲಿ ನಾಯಕರನ್ನ ಸಭೆ ಕರೆದಿದ್ದಾರೆ. ಅದು ತುರ್ತು ಸಭೆ, ಎಮರ್ಜೆನ್ಸಿ ಮೀಟಿಂಗ್. ಏನ್ ರೀಸನ್ ಇರ್ಬೋದು? ಬಹಳ ಕುತೂಹಲ. ಗೆಲ್ತೀವಿ ಅನ್ನೋದು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಎಕ್ಸಾಕ್ಟ್ ನಂಬರ್ 8 ಗಂಟೆಯಿಂದ ಶುರುವಾಗುತ್ತೆ. ಟ್ರೆಂಡ್ ಕೂಡ ನಿಮಗೆ ಸಿಗುತ್ತೆ. ಫಲಿತಾಂಶಕ್ಕೂ ಮುನ್ನವೇ ಬಿಜೆಪಿ ತುರ್ತು ಸಭೆ ಕರೆದಿರುವಂಥದ್ದು ಬಹಳ ಕುತೂಹಲ ಈ ವಿಚಾರವಾಗಿ. ಶ್ರೀಪಾದ್. ಎಸ್ ನಾಗೇಂದ್ರ ಬಾಬು, ಸಭೆಯ ಉದ್ದೇಶ ಪ್ರಮುಖವಾಗಿ ವಿಜಯೋತ್ಸವದ